ಹಾಗಾದ್ರೆ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಟಾಸ್ಕ್ ಕೊಟ್ಟಿರೋ ಜೊತೆಗೆ ಟಿಕೆಟ್ ಟು ಫಿನಾಲೆ ಅನ್ನೋ ಒಂದು ಟಿಕೆಟ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಎಲ್ಲರ ಕಣ್ಣು ಆ ಒಂದು ಟಿಕೆಟ್ ಮೇಲೇ ಇರುತ್ತೆ. ಆ್ಯಂಡ್ ಈ ವಾರದ ಇಡೀ ಒಂದು ಟಾಸ್ಕು ಆ ಒಂದು ಟಿಕೆಟ್ ಟು ಫಿನಾಲೆನ ಪಡ್ಕೊಳ್ಳೋವಂಥದ್ದೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಕ್ಯಾಪ್ಟನ್ ಆದಂತಹ ನಮ್ಮ ರಜತ್ ಅವರು ಅಲ್ಲಿ ಕೆಲವೊಂದು ಬಾಲ್ಗಳನ್ನ ಎಸಿತಾ ಇದ್ದಾರೆ. ಇಲ್ಲಿ 5 ಜನ ಆ ಬಾಲ್ಗಳನ್ನು ಕಲೆಕ್ಟ್ ಮಾಡ್ಕೊತಿದ್ದಾರೆ ಬಾಸ್ಕೆಟಲ್ಲಿ. ಇಲ್ಲಿ ಮೋಕ್ಷಿತಾ ಇದ್ದಾರೆ, ಭವ್ಯ ಇದ್ದಾರೆ, ಚೈತ್ರ ಇದ್ದಾರೆ, ಆ್ಯಂಡ್ ಗೌತಮಿ ಇದ್ದಾರೆ, ಜೊತೆಗೆ ಹನುಮಂತ ಕೂಡ ಇದ್ದಾರೆ. ಆ್ಯಂಡ್ ಇಲ್ಲಿ 5 ಜನ ಆಡ್ತಿದ್ದಾರೆ ಅಥವಾ ಇನ್ನು ಮಿಕ್ಕಿದವ್ರು ಏನು ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಯಾಕಪ್ಪ ಅಂತಂದರೆ ಇಲ್ಲಿ ಮಂಜು, ತ್ರಿವಿಕ್ರಮ್, ಧನರಾಜ್ ಅವರು ಮೇಲೆ ಬಾಲ್ಕನಿನಲ್ಲಿದ್ದಾರೆ. ಅಲ್ಲಿ ಬಿಸಾಕಿದ್ದಾದ್ಮೇಲೆ ರಜತು ಕೂಡ ಆ ಒಂದು ಬಾಲ್ಕನಿನಲ್ಲಿ ಹೋಗಿ ನಿಂತ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಇವರು ತಮ್ಮ ಬಾಸ್ಕೆಟ್ನಲ್ಲಿರುವಂಥ ಒಂದು ಬಾಲ್ಗಳನ್ನು ಕಾಪಾಡಿಕೊಳ್ಳೋದ್ರ ಜೊತೆಗೆ ಅಪೋಸಿಟ್ ಒಂದು ಏನು ಯಾರಿರ್ತಾರೆ ಆ ಸ್ಪರ್ಧಿಯ ಒಂದು ಬಾಸ್ಕೆಟಲ್ಲಿರುವಂಥ ಬಾಲ್ಗಳನ್ನು ಕೆಳಗಡೆಗೆ ಚೆಲ್ಲಬೇಕಾಗತ್ತೆ. ಆ್ಯಂಡ್ ಫೈನಲ್ ಬಜಾರ್ ಆದಾಗ ಯಾರ ಒಂದು ಬಾಸ್ಕೆಟಲ್ಲಿ ಹೆಚ್ಚಿನ ಚೆಂಡುಗಳಿರುತ್ತೆ ಅವರು ಈ ಒಂದು ರೌಂಡು ಅಥವಾ ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ತಂಡಗಳು ಮಾಡಿದಾರೆ ಅಥವಾ ಇಂಡಿವಿಜುವಲಾಗಿ ಆಡಿಸ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಯಾಕಂದರೆ ತಂಡಗಳಂತ ಅಂದರೂ ಕೂಡ ಇಲ್ಲಿ ಒಬ್ಬರಿಂದ ಒಬ್ಬರು ರ್ಯಾಂಡಮ್ ಆಗಿ ಚೆಲ್ತಾನೆ ಇದ್ದಾರೆ. ಅಂದರೆ ಅಪೋಸಿಟಲ್ಲಿರುವಂಥ ವ್ಯಕ್ತಿಯ ಬಾಲ್ಗಳನ್ನು ಬಾಸ್ಕೆಟಲ್ಲಿರುವಂಥ ಬಾಲ್ಗಳನ್ನು ಕೆಳಗಡೆ ಚೆಲ್ತಾನೆ ಇದ್ದಾರೆ. ಆ ರೀತಿಯಲ್ಲಿ ತೊಗೊಳಕ್ಕೆ ಹೋದೆ ತಂಡಗಳಾಗಿ ಕಾಣಿಸ್ತಾ ಇಲ್ಲ. ಬಟ್ ಈ ಒಂದು ಫ್ರೇಮ್ ನೋಡ್ತಾ ಇದ್ದರೆ 2 ತಂಡಗಳಾಗಿ ವಿಂಗಡಣೆ ಆಗಿದ್ದಾರೆ ಅಂತ ಕೂಡ ಅನ್ನಿಸ್ತಾ ಇದೆ. ಬಟ್ ಇದು ಪಾಸಿಬಲ್ ಇಲ್ಲ. ಬಿಕಾಸ್ ಆಫ್ ಯಾಕೆ ಅಂತಂದರೆ ಆಲ್ರೆಡಿ ಇಲ್ಲಿ ಮಂಜಣ್ಣ ಕೂತಿರುವಂಥ ಒಂದು ಏನು ಲೆಫ್ಟ್ ಸೈಡಲ್ಲಿ ನೋಡೋಕೆ ಹೋದರೆ 3 ಜನ ಮಹಿಳೆಯರೇ ಇರೋದ್ರಿಂದ ಈ ಕಡೆಗೆ 3 ಜನ ಪುರುಷರಿರೋದ್ರಿಂದ ಈ ತಂಡಗಳಾಗಿ ರಚನೆ ಆಗಿಲ್ಲ. ಜಸ್ಟ್ ಸುಮ್ಮನೆ ನಾರ್ಮಲಾಗಿ ಕೂತ್ಕೊಂಡಿದ್ದಾರೆ ಟಾಸ್ಕ್ ಹೇಳೋ ಟೈಮಲ್ಲಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಏನಂತಂದರೆ ಇಂಡಿವಿಜುವಲ್ ಗೇಮ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದರೆ ನೀವು ನೋಡ್ಕೊಬೋದು, ಗೌತಮಿ ಅವ್ರನ್ನ ಫುಲ್ ಕಾಲೆಲ್ಲ ಎತ್ತಿ ಆ ಬಾಸ್ಕೆಟ್ ಎಲ್ಲ ಬೀಳಿಸಿದ್ದಾರೆ. ಬಾಲ್ ಯಾವುದು ಬಾಸ್ಕೆಟಲ್ಲಿ ಉಳಿದಿಲ್ಲ. ಆ್ಯಂಡ್ ಅಲ್ಲಿ ಗೌತಮಿ ಆ್ಯಂಡ್ ಭವ್ಯ ಅವರಿಬ್ಬರು ಕೂಡ ಬಿದ್ದಿದ್ದಾರೆ. ಫುಲ್ ಎಲ್ಲ ಸುಸ್ತಾಗಿ ಒಂದು ರೀತಿಯಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದೇ ಇರೋ ರೀತಿಯಲ್ಲಿ ಫುಲ್ ಗುದ್ದಾಟ ತಳ್ಳಾಟ ಎಲ್ಲ ನಡೀತಾ ಇದೆ. ಒಬ್ಬರಿಂದ ಒಬ್ಬರು ಒಟ್ಟಿನಲ್ಲಿ ಬಾಲ್ಗಳನ್ನು ಕಸಿಯೋದ್ರಲ್ಲಂತೂ ಯಾವುದೇ ರೀತಿಯ ಹಿಂಜರಿಕೆ ತೋರಿಸ್ತಾನೆ ಇಲ್ಲ. ಈ ಫ್ರೇಮ್ ನೋಡ್ತಿದ್ರೆ ನನಗೆ ಅದೇ ಅನ್ನಿಸ್ತಾ ಇರುವಂಥದ್ದು. ಮಂಜು ಆ್ಯಂಡ್ ತ್ರಿವಿಕ್ರಮ್ ಮತ್ತು ನಮ್ಮ ಧನರಾಜ್ ಅವರು ಟಾಸ್ಕಿಂದ ಔಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸದ್ಯಕ್ಕೆ ನೋಡ್ತಿರೋ ಪ್ರಕಾರ. ಆ್ಯಂಡ್ ಇದೆಲ್ಲ ಆಗಿದ್ದಾದಮೇಲೆ ಅಲ್ಲಿ ಮಂಜು ಆ್ಯಂಡ್ ತ್ರಿವಿಕ್ರಮ್ ಮಧ್ಯೆ ಒಂದು ಸ್ವಲ್ಪ ಕಿತ್ತಾಟ ನಡೀತಾ ಇದೆ. ಕಾರಣ ಏನು ಅಂತಂದರೆ ಅಲ್ಲಿ ಮಂಜು ಅವರು ಒಂದು ಕಮೆಂಟ್ನ ಪಾಸ್ ಮಾಡ್ತಾರೆ ತ್ರಿವಿಕ್ರಮ್ ಮೇಲೆ. ಮಾನವೀಯತೆ ಅಂತ ಬಂದರೆ ಅಲ್ಲಿ ಹನುಮಂತ ನಿನಗಿಂತ ಬೆಟರ್ ಆಗಿದ್ದ ಅನ್ನೋ ರೀತಿಯಲ್ಲಿ ಅಲ್ಲಿ ತ್ರಿವಿಕ್ರಮ್ಗೆ ಮಂಜು ಅವ್ರು ಹೇಳಿರೋದ್ರಿಂದ ತ್ರಿವಿಕ್ರಮ್ಗೆ ಆಬ್ವಿಯಸ್ ಆಗಿ ಬೇಜಾರಾಗಿದೆ. ಅದೇ ರೀತಿಯಲ್ಲಿ ಮಾನವೀಯತೆ ಬಗ್ಗೆ ನೀನು ಮಾತಾಡ್ತೀಯಾ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬಂತು. ಆ್ಯಂಡ್ ಇದೇ ಟೈಮಲ್ಲಿ ತ್ರಿವಿಕ್ರಮ್ ಅವರು ಥೂ ಅಂತ ಉಕ್ಕೋತಾರೆ. ಅವರೇ ಉಕ್ಕೊಂಡ್ರ ಅಥವಾ ಉಗಿದ್ರ ಮಂಜುಗೆ ಅನ್ನೋದು ಗೊತ್ತಿಲ್ಲ. ಬಟ್ ಅವರಿಬ್ಬರ ಮಧ್ಯೆ ಅಂತೂ ಕಿತ್ತಾಟ ಶುರುವಾಗಿದೆ. ಅದು ಯಾವ ಮಟ್ಟಿಗೆ ಅಂತಂದರೆ ಅಣ್ಣ ಅಣ್ಣ ಅಂತಿದ್ದಂತಹ ತ್ರಿವಿಕ್ರಮ್ ಅವರು ಹೋಗಲ್ಲೇ ಬಾರಲ್ಲೇ ಅನ್ನೋ ರೀತಿಗಾಗಿದೆ. ಅಲ್ಲಿ ಮಂಜು ಕೂಡ ಅಂದಿದ್ದಾನೆ. ಇಲ್ಲಿ ಅವನು ಥೂ ಅಂದಿದ್ದಾದಮೇಲೆ ಅವನು ಲೇ ಅಂತಂದ, ಇವನು ಲೇ ಅಂತಂದ. ಒಟ್ಟಿನಲ್ಲಿ ಸಂಬಂಧಗಳನ್ನು ಸೈಡಿಗಿಟ್ಟು ತಾನು ಗೆಲ್ಲಬೇಕು, ತಾನು ಟಿಕೆಟ್ ಫಿನಾಲೆ ಒಂದು ಏನಿದೆ ಅದನ್ನು ಪಡ್ಕೊಬೇಕು ಅನ್ನೋ ಇದರಲ್ಲಿ ತಮ್ಮ ವ್ಯಕ್ತಿತ್ವಗಳನ್ನು ಸೈಡಿಗಿಟ್ಟು ಟಾಸ್ಕು ಅಂತ ಬಂದರೆ ಅದನ್ನು ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೇಳೋವಂಥದ್ದು ಓಕೆ, ಟಿಕೆಟ್ ಫಿನಾಲೆ ಅನ್ನೋದನ್ನಲ್ಲಿ ಏನೋ ನಿಮ್ಗೆ ಇಟ್ಬಿಟ್ಟು ಪ್ರವೋಕ್ ಮಾಡ್ತಿದ್ದಾರೆ. ಬಟ್ ನಿಮ್ಮ ವ್ಯಕ್ತಿತ್ವಗಳನ್ನು ಬಿಟ್ಟು ಕೊಡದೇ ಇದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಓಕೆ, ಕೊನೆಗೆ ಗೆಲ್ಲುವಂಥದ್ದು ಒಳ್ಳೆತನನೇ ಆ್ಯಂಡ್ ವ್ಯಕ್ತಿತ್ವನೇ ಗೆಲ್ಲುವಂಥದ್ದು. ಸುಮ್ಮನೆ ಏನೋ ಟಿಕೆಟು ಫಿನಾಲೆ ಅಂತ ಹೇಳ್ಬಿಟ್ಟು ಸುಮ್ಮನೆ ರೊಚ್ಚಿಗೆಬ್ಸಿರು ಅಂಥೇಳಿ ಸುಮ್ಮನೆ ಅನವಶ್ಯಕವಾಗಿರುವಂಥ ಮಾತುಗಳನ್ನು ಆ್ಯಂಡ್ ಬಿಹೇವಿಯರ್ಗಳನ್ನು ತೋರಿಸೋವಂಥದ್ದು ಎಲ್ಲೋ ತಪ್ಪಾಗಿ ಕಾಣಿಸ್ಬೋದು ಜನಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಗ್ ಬಾಸ್ ಟೀಮಿಂದ ಪ್ರವೋಕಿಂಗ್ ಅಂತೂ ನಡೆಯುತ್ತೆ. ಇನ್ ಕೇಸ್ ನೀವು ಅನವಶ್ಯಕವಾಗಿ ಪ್ರವೋಕಿಂಗ್ ಆಗಿ ಅಲ್ಲೇನೋ ಬಾಯಿ ತಪ್ಪಿ ಕೆಲವೊಂದು ಪದಗಳು ಬಂದಾಗ ಜನಗಳಿಂದ ಕೂಡ ಅದನ್ನು ನೀವು ಒಂದು ರೀತಿಯಲ್ಲಿ ಹೇಟ್ನ ತೊಗೊಬೇಕಾಗುತ್ತೆ. ಇಷ್ಟು ದಿನ ಇದ್ದಂತಹ ಈ ವ್ಯಕ್ತಿ ಇವಾಗ ಸಡನ್ನಾಗಿ ಒಂದು ಟಿಕೆಟು ಫಿನಾಲೆ ಸಿಗ್ತಿದೆ ಅಂತಂದ ತಕ್ಷಣ ಈ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡುವಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಅದು ಓನ್ಲಿ ನಾನು ತ್ರಿವಿಕ್ರಮ್ಗೆ ಅಂತ ಹೇಳ್ತಾಯಿಲ್ಲ, ಮಂಜುಗಾದರೂ ಆಗಿರ್ಬೋದು, ರಜತ್ಗಾದರೂ ಆಗಿರ್ಬೋದು, ಹನುಮಂತು ಆದರೂ ಆಗಿರ್ಬೋದು, ಗೌತಮಿ, ಭವ್ಯ, ಮೋಕ್ಷಿತ ಯಾರೇ ಆದರೂ ಪರವಾಗಿಲ್ಲ. ಇಲ್ಲಿವರೆಗೂ ಬಂದಂಥ ಆ ವ್ಯಕ್ತಿತ್ವನ ಬಿಟ್ಟು ಕೊಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನನಗೆ ಅನಿಸಿರೋದು ನಾನು ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ
ಸದ್ಯಕ್ಕೆ ಹೊಡೆದಲ್ಲಷ್ಟೇ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್.